ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗದಗ ಡಿಸ್ಟಿಕ್ನೊಳಗಿರುವ ಬಸವೇಶ್ವರ ಸ್ಟ್ಯಾಚ್ಯೂ ಇದು. ಭೀಮ ಕೆರೆ ಇದು, ಭೀಮನ ಕೆರೆ. ಇಲ್ಲೇ ಬಸವೇಶ್ವರ ಸ್ಟ್ಯಾಚ್ಯೂ ಇದೆ. ಇಲ್ಲಿಂದ ನಾವು ಇವತ್ತು ಲಕ್ಕುಂಡಿಗೆ ಹೋಗೋಣ. ಲಕ್ಕುಂಡಿ ಒಳಗೆ ತುಂಬ ದೇವಸ್ಥಾನಗಳಿವೆ. ಪುರಾತನ ದೇವಸ್ಥಾನಗಳಿವೆ. ಹೋಗೋಣ ಬನ್ನಿ ಫ್ರೆಂಡ್ಸ್. ಲಕ್ಕುಂಡಿಯಲ್ಲಿ 101 ಬಾವಿಗಳು ಮತ್ತು 101 ದೇವಸ್ಥಾನಗಳಿವೆ ಅಂತೆ. ಈ ವಿಡಿಯೋನ ಮುಂದುವರ್ಸೋಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ. ಇವಾಗ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾವು ಲಕ್ಕುಂಡಿಗೆ ಹೊರಟಿದ್ದೇವೆ. ಗದಗ ಟು ಹೊಸಪೇಟೆ ಬೈಪಾಸ್ನಾಗ ಹೊಂಟಿದ್ದೇವೆ. ಈ ಬೈಪಾಸ್ ಹೊಸಪೇಟೆಗೆ ಹೋಗುತ್ತೆ. ನಾವು ನೇರವಾಗಿ ಹೋಗೋದಿಲ್ಲ. ಲಕ್ಕುಂಡಿಗೆ ಈ ರೋಡ್ ಬಿಟ್ಟು ಈ ರೋಡಿಗೆ ಬಂದ್ವಿ. ಈಗ ಇದು ಲಕ್ಕುಂಡಿಗೆ ಒಳಗೆ ಹೋಗುತ್ತೆ, ಆ ರೋಡು ಬೈಪಾಸ್ ಆಗುತ್ತೆ. ಬಂದ್ವಿ ಈಗ. ಇಲ್ಲೇ ಲಕ್ಕುಂಡಿ ಹೊಸಪೇಟೆ ಮ್ಯಾಗ ಹಾಚಿ ಹೋದರೆ ಈ ಲಕ್ಕುಂಡಿ ಅಲ್ಲಿರೋ ದೇವಸ್ಥಾನವನ್ನು ನೋಡಿ ಅದೇ ಬಂತು ದೇವಸ್ಥಾನ. ಊರು ಒಳಗೆ ಇದೆ ಇದು. ನೋಡಿ ತುಂಬ ಚೆನ್ನಾಗಿದೆ. ಇದು ಎಂಟ್ರನ್ಸ್. ಇಲ್ಲೇ ಒಳಗೆ ಹೋಗಿ ಎಂಟ್ರನ್ಸ್ ಫೀಸ್ ಇರುತ್ತೆ. ಟಿಕೆಟ್ ತೊಗೋಬೇಕು. ಇವು ಇಲ್ಲೆಲ್ಲ ಸಿಕ್ಕಿದ್ವು. ಇಲ್ಲೇ ಒಂದು ಆಫೀಸ್ರಲ್ಲಿ ಮ್ಯೂಸಿಯಂ ಮಾಡಿ ಇವನ್ನೆಲ್ಲ ಇಟ್ಟಿದ್ದಾರೆ. ಇದೆ ಎಂಟ್ರನ್ಸ್ ಟಿಕೆಟು. 25 ರೂಪೀಸ್ ಇದೆ ಒಬ್ಬರಿಗೆ. ಇವೆಲ್ಲ ಪುರಾತನ ಕಾಲದ ವಸ್ತುಗಳು. ಯಾವ ಸಿಗ್ತಾವೋ ಅವನ್ನೆಲ್ಲ ಇಟ್ಟಿದ್ದಾರೆ. ಒಂದೊಂದಕ್ಕೆ ರುಂಡನೇ ಇಲ್ಲ. ರುಂಡ ಇದ್ದರೆ ದೇಹನೇ ಇಲ್ಲ. ಎಲ್ಲನೂ ಜೋಡಿಸಿಟ್ಟಿದ್ದಾರೆ. ಹಿಂಗೆ ಒಂದು ಸ್ವಲ್ಪ ಸ್ಟೆಪ್ ಹತ್ತಿ ಮ್ಯಾಗೆ ಬಂದರೆ ದೇವಸ್ಥಾನ ಇಲ್ಲಿ ಕಾಣ್ತೈತಿ. ಇದೇ ದೇವಸ್ಥಾನ, ಪದ್ಮಾವತಿ ದೇವಸ್ಥಾನ. ಇಂಥ ದೇವಸ್ಥಾನ ಇಲ್ಲೇ 101 ಇದೆ. ಇದೇ ಪದ್ಮಾವತಿ. ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಇಲ್ಲೇ ಕಲ್ಲೊಳಗೆ. ಒಳಗೆ ವಿಡಿಯೋ ಮಾಡೋಕೆ ಅಲಾವ್ ಇದ್ದಿದ್ದಿಲ್ಲ, ಫೋಟೋ ಅಷ್ಟೇ ತಗೊಂಡಿದ್ದೇನೆ. ಇದು ಎಂಟ್ರನ್ಸ್. ಹೊರಗೆ ಬಂದ ಮ್ಯಾಗ ವಿಡಿಯೋ ಮಾಡಿದ್ದೇನೆ. ಇಲ್ಲಿ ಕಂಬಗಳು. ಇದು ಪೂರ್ತಿ ಹೊರಗೆ ದೇವಸ್ಥಾನದ್ದು ಕೆತ್ತನೆ ತುಂಬ ಚೆನ್ನಾಗಿದೆ. ಇದೇ ಥರನ ಇಲ್ಲಿ 101 ದೇವಸ್ಥಾನಗಳಿವೆ. 101 ಬಾವಿಗಳೂ ಇವೆ. ಬಾವಿಗಳೂ ತುಂಬ ಚೆನ್ನಾಗಿದೆ. ನೂರ 1ರಲ್ಲಿ ನಾನು ಇದನ್ನು 1 ನೋಡಿದ್ದೇನೆ. ನನಗೆ ಅಷ್ಟು ನೋಡೋಕ್ಕೂ ಟೈಮ್ ಇರಲಿಲ್ಲ. ಫ್ರೆಂಡ್ಸ್, ನೀವು ಬಂದರೆ ಅಷ್ಟು ದೇವಸ್ಥಾನವನ್ನು ನೋಡಿ. ತುಂಬ ಚೆನ್ನಾಗಿದೆ ಇಲ್ಲೇ. ನಾನು ಇದನ್ನು ಹೊರಗೆ ಬಂದು ವಿಡಿಯೋ ಮಾಡಿಕೊಂಡೆ ದೇವಸ್ಥಾನವನ್ನು. ಹಾಗೆ ಇಲ್ಲಿ ಮುಂದೆ ಬಂದು ಇಲ್ಲೇ ಬಾವಿದೆ. ಇದಕ್ಕೆ ಕಲರ್ ಬಾವಿ ಅಂತಾರಂತೆ. ಇಲ್ಲೆರಡು ದೇವಸ್ಥಾನಗಳಿವೆ. ಒಂದು ರಾಮ, ಒಂದು ಹನುಮಂತನ ದೇವಸ್ಥಾನವಿದೆ. ಈ ಬಾವಿ ಒಳಗೆ ಇವೆ ಇವು.
ಏನು ಕಾಣ್ತಾ ಇಲ್ಲ ಫ್ರೆಂಡ್ಸ್, ಕತ್ಲ ಭಾಳ ಇದೆ. ಈ ಬಾವಿನ ರಿಪೇರಿ ಮಾಡತ್ತಾರೆ. ಇನ್ನೂ ಬಾವಿಗಳು ಭಾರಿ ಚೆನ್ನಾಗಿದೆ ಅಂತೆ. ನನಗೆ ಇದೊಂದು ದೇವಸ್ಥಾನ, ಇದೊಂದು ಬಾವಿ ಅಷ್ಟೇ ನೋಡಿದ್ದು. ನೀವು ಬಂದಾಗ ಇದು ಯಾವ ಥರ ರೆಡಿಯಾಗಿರ್ತೈತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.